ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ಮಾಘ ಮಾಸದ ಪುರಾಣಗಳ ಕಥೆಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಮಹಾಪರಾಕ್ರಮಿಗಳು ಪತಿವ್ರತೆಗಳು ಹೇಗೆ ಅವರ ಕಾರ್ಯವನ್ನು ಸಿದ್ಧಿಸಿಕೊಳ್ಳುತ್ತಿದ್ದರು ಎಂಬುದನ್ನು ನಾವು ನೋಡಿದೆವು. ಇವತ್ತಿನ ದಿನ 24ನೇ ಅಧ್ಯಾಯ. ದತ್ತಾತ್ರೇಯ ಸ್ವಾಮಿಯು ಕಾರ್ತವೀರ್ಯಾರ್ಜುನನಿಗೆ ಮಾಘ ಮಾಸ ಮಹಾತ್ಮೆಯನ್ನು ನಿರೂಪಿಸತೊಡಗಿದರು. ಪೂರ್ವದಲ್ಲಿ ಮಗಧ ರಾಜ್ಯದಲ್ಲಿ ಪುರೋಹಿತ ವೃತ್ತಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದ 4 ಬ್ರಾಹ್ಮಣರಿದ್ದರು. ಅವರಲ್ಲಿ ಪ್ರತಿಯೊಬ್ಬರಿಗೂ ವಿವಾಹ ಯೋಗ್ಯರಾದ 4 ಕನ್ಯೆಯರು ಜನಿಸಿದರು. ಸ್ವಲ್ಪ ದಿನಗಳ ನಂತರ ಆ ಗ್ರಾಮದ ಕೊಳದಲ್ಲಿ ಸ್ನಾನ ಮಾಡಲು ಒಬ್ಬ ಗುರುಕುಲದಲ್ಲಿ ವಿದ್ಯಾರ್ಥಿಯಾಗಿದ್ದ ಸ್ನಾನಕನೊಬ್ಬನು ಆಗಮಿಸಿ ಪುರೋಹಿತರ ಕನ್ಯೆಯರು ನೀರು ತರಲು ಹೋಗಿದರು. ಈ ಯುವಕನ ಸುಂದರ ರೂಪವನ್ನು ನೋಡಿ ಮೋಹಿತರಾದ ಆ ಕನ್ಯೆಯರು ಅವರನ್ನು ಏಕೆ ಮದುವೆಯಾಗಬಾರದೆಂದು ಯೋಚಿಸಿದರು. ಈ ವಿಷಯದಲ್ಲಿ ಹಿರಿಯರು ಆತನನ್ನು ಒತ್ತಾಯಿಸಿದರು. ನನ್ನ ವಿದ್ಯಾಭ್ಯಾಸಕ್ಕೆ ಇನ್ನೂ ಕೆಲವು ವರ್ಷಗಳಿವೆ, ಅದುವರೆಗೂ ನಾನು ವಿವಾಹವಾಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದನು. ಅದರಿಂದ ಕುಪಿತರಾದ ಆ ಕನ್ಯೆಯರು, ನೀನು ನಮ್ಮ ಕೋರಿಕೆಯನ್ನು ನಿರಾಕರಿಸಿದೆ, ಆದ ಕಾರಣ ನಿನಗೆ ಪಿಶಾಚ ಜನ್ಮ ಬರಲಿ ಎಂದು ಶಪಿಸಿದರು. ಆ ವಿದ್ಯಾರ್ಥಿಯೂ ಸಹ ನೀವು ಪಿಶಾಚ ಜನ್ಮ ತಾಳಿರಿ ಎಂದು ಪ್ರತಿಶಾಪ ನೀಡಿದನು. ಈ ಬಗೆಯಾಗಿ ಶಾಪ ಪ್ರತಿಶಾಪಗಳ ಫಲವಾಗಿ ಅವರು ಆ ಸ್ಥಳದಲ್ಲಿಯೇ ಪಿಶಾಚ ರೂಪ ತಾಳಿ ಸುತ್ತಮುತ್ತಲಿನ ಜನರೆಲ್ಲ ಕಾಡಲಾರಂಭಿಸಿದರು. ಯಾರು ಸಿಕ್ಕರೆ ಅವರನ್ನು ಕಬ್ಬಳಿಸಲು ಪ್ರಾರಂಭಿಸಿದರು. ಜನರೆಲ್ಲ ಇದರಿಂದ ಚಿಂತಾಕ್ರಾಂತರಾದರು. ಕೆಲವು ಕಾಲದ ನಂತರ ಒಬ್ಬ ಸಿದ್ಧ ಪುರುಷನು ಅಲ್ಲಿಗೆ ಬಂದನು. ಆ ಕನ್ಯೆಯರ ತಂದೆ ತಾಯಿಗಳು ಆತನ ಬಳಿಗೆ ಹೋಗಿ, ಸ್ವಾಮಿ, ನಮ್ಮ ಕನ್ಯೆಯರಿಗೆ ಪಿಶಾಚ ಜನ್ಮ ನಿವಾರಣೆಯಾಗುವ ಬಗೆಯನ್ನು ತಿಳಿಸಿ ಎಂದು ಪ್ರಾರ್ಥಿಸಿದರು. ಆ ಸಿದ್ಧ ಪುರುಷರು ಮಾಘ ಮಾಸ ಬಂದಾಗ ತ್ರಿವೇಣಿ ಸಂಗಮವಿರುವ ಗಯಾ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಪಿಶಾಚ ರೂಪ ನಿವಾರಣೆಯಾಗುತ್ತದೆ ಎಂದು ತಿಳಿಸಿದರು. ಸಿದ್ಧ ಪುರುಷರು ಮಾತುಗಳಂತೆ ಆ ಕನ್ಯೆಯರ ಮಾತಾಪಿತರು ಮಾಘ ಮಾಸಕ್ಕಾಗಿ ಕಾದು ಮಾಘದಲ್ಲಿ ತ್ರಿವೇಣಿ ಸಂಗಮ ಆರಂಭವಾದಾಗ ಆ ಪಿಶಾಚ ರೂಪದಲ್ಲಿರುವ ಕನ್ಯೆಯರನ್ನು ಸ್ನಾನ ಮಾಡಿಸಿದರು. ಈ ಸ್ನಾನದ ಫಲವಾಗಿ ಆ ಕನ್ಯೆಯರ ಪಿಶಾಚ ರೂಪ ತೊಲಗಿ ಅವರ ಸುಂದರ ರೂಪ ಅವರಿಗೆ ಬಂದಿತು. ಹೀಗೆ ಘೋರ ಪಿಶಾಚ ರೂಪವು ಮಾಘ ಮಾಸದ ಫಲದಿಂದ ನಿವಾರಣೆಯಾಯಿತು ಎಂದು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 24ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ